ಪ್ರಧಾನಿ ತೆಗೆದುಕೊಂಡಿರುವ ಈ ನ್ಯೂಟ್ರಲ್ ನಿಲುವೇನೆ ದೇಶವನ್ನ ಸುಭದ್ರವಾಗಿಟ್ಟಿದೆ. ಇದು ಯಾಕೆ ಕಾಂಗ್ರೆಸ್ನವರಿಗೆ ಇಷ್ಟ ಆಗ್ತಾ ಇಲ್ಲ? ಇಲ್ಲ, ನ್ಯೂಟ್ರಲ್ ತಗೊಂಡಿಲ್ಲ ಅವರು ಸ್ಟ್ಯಾಂಡ್. ತಟಸ್ಥ ನಿಲುವು ಅಲಿಪ್ತ ನೀತಿ ಭಾರತ ಸರ್ಕಾರದ ನೀತಿ. ಅದು ನರೇಂದ್ರ ಮೋದಿ ನೀತಿ ಅಲ್ಲ, ಮನಮೋಹನ್ ಸಿಂಗ್ ಅವ್ರ ನೀತಿ ಅಲ್ಲ, ಭಾರತ ಸರ್ಕಾರದ ನೀತಿ ಅಲಿಪ್ತ ನೀತಿ. ನಮಗೆ ಇಸ್ರೇಲು ಒಂದೇ, ಪ್ಯಾಲೆಸ್ತೈನು ಒಂದೇ, ಎರಡು ರಾಷ್ಟ್ರಗಳು. ಯಾಕಂದರೆ ಪ್ಯಾಲೆಸ್ತೈನ್ಗೂ ನಾವು ಅದೇ ಗೌರವ ಕೊಡ್ತೀವಿ, ಇಸ್ರೇಲ್ಗೂ ಅದೇ ಗೌರವ ಕೊಡ್ತೀವಿ. ಎಲ್ಲೇ ವಾರ್ ಎಸ್ಕಲೇಟ್ ಆದಾಗ ನಾವು ಸುಮ್ಮನೆ ಕಣ್ಮುಚ್ಕೊಂಡು ನೋಡ್ಕೊಂಡು ನಿಂತ್ಕೊಳ್ಳಲ್ಲ. ನಾವು ಹೇಳ್ತೀವಿ ಶಾಂತಿಯನ್ನು ಕಾಪಾಡ್ಕೊಳ್ಳಿ, ಸಂಧಾನಕ್ಕೆ ಹೋಗಿ, ರಾಜತಾಂತ್ರಿಕ ನೀತಿ ಮುಖಾಂತರ ನೀವು ಚರ್ಚೆ ಮಾಡಿ ಅಂತ ನಾವು ಇದನ್ನು ನೇರವಾಗಿ ಎಲ್ಲ ಕಡೆ ಹೇಳ್ತೀವಿ. ಸರಿ. ಆದರೆ ಜೂನ್ 2025 ಯಾವಾಗ ಇಸ್ರೇಲು ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೇಳಿ ಏಕಪಕ್ಷೀಯವಾಗಿ ಇರಾನ್ ಮೇಲೆ ದಾಳಿ ಮಾಡಿದಾಗ ನಾವು ಮಾತಾಡಲಿಲ್ಲ. ಆಗಿಂದ ಅಮೇರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ದಾಳಿ ಮಾಡ್ತಾನೆ ಇದ್ರು ಕೂಡ ಪ್ಲಾನ್ ಮಾಡ್ಕೊಂಡು ಇವಾಗ ಮೋದಿಯವರು ಇಸ್ರೇಲ್ಗೆ ಹೋಗಿದ್ರು. ಅವ್ರು ಬಂದು 2 ದಿನಕ್ಕೇ ಖಮೇನಿಯವ್ರದ್ದು ಹತ್ಯೆ ಆಯಿತು. ಆದರೆ ನಾವು ಇಸ್ರೇಲ್ ಪರ ಇದ್ದೀವಿ ಅಂತ ಬಿಂಬಿಸ್ಕೊತಾ ಇರೋದು ಬಹಳ ಆತಂಕಕಾರಿ. ಯಾಕಂದರೆ ನಾವು ಇರಾನ್ನ ದೂರ ಮಾಡಿಕೊಂಡು ಇಸ್ರೇಲ್ ಹತ್ರ ಮಾಡ್ಕೋತಾ ಇಲ್ಲ, ನಮ್ಗೆ ಅಗತ್ಯ ಇಲ್ಲ. ಅದು ಬಲಿಷ್ಠ ರಾಷ್ಟ್ರ ಅಮೇರಿಕ, ಬಲಿಷ್ಠ ರಾಷ್ಟ್ರ ಇಸ್ರೇಲ್, ಒಪ್ಕೊಳ್ಳೋಣ. ಬಲಿಷ್ಠ ರಾಷ್ಟ್ರಗಳು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳುವಂಥ ಧೈರ್ಯಗಾರಿಕೆ ಭಾರತಕ್ಕೆ ಮುಂಚೆಯಿಂದ ಇತ್ತು, ಇವಾಗಲೂ ಇದೆ. ಆದರೆ ಮೋದಿಯವರು ಅದನ್ನು ಚಲಾವಣೆ ಮಾಡಬೇಕು. ಏನು ಗೊತ್ತಾ, ನಾವು ತಟಸ್ಥ ಅಂದ್ರೆ ಏನು, ಇಬ್ಬರು ಪರವಾಗಿ ಇಬ್ಬರು ಹೇಳ್ತೀವಿ ನಾವು ಶಾಂತಿಯಿಂದ ಕಾಪಾಡ್ಕೊಳ್ಳಿ ಅಂತ. ನಾವು ಮೋದಿಯವರು ಕಂಡಮ್ ಮಾಡಿದ್ರು, ಯಾವುದನ್ನ UAE ಮೇಲೆ, ಸೌದಿ ಮೇಲೆ ದಾಳಿ ಮಾಡಿದ್ದನ್ನು ಕಂಡಮ್ ಮಾಡಿದ್ರು. ಅದೊಂದು ತೀವ್ರ ಆತಂಕಕಾರಿ ಅಂತ ಹೇಳಿದ್ರು. ಆದರೆ ಅವ್ರು ನಿರ್ಲಕ್ಷ್ಯ ಮಾಡಿದ್ದು ಯಾವುದು, ಇಸ್ರೇಲು ಅಮೆರಿಕ ಇರಾನ್ ಮೇಲೆ ಮಾಡಿದ ದಾಳಿನ ನಿರ್ಲಕ್ಷ್ಯ ಮಾಡಿದ್ರು. ಇದು ಅದೇನು ತೋರಿಸ್ತದೆ, ತಟಸ್ಥ ನಿಲುವು ತೋರಿಸಲ್ಲ. ಅದು ಇದು ನೀವು ಬಯಾಸ್ಡ್ ಇದ್ದೀರಿ ಅಂತ ತೋರಿಸ್ತದೆ. ಆದರೆ ನಾವೇನು ಗೊತ್ತಾ, ಭಾರತವಾಗಿ ಯಾವುದೇ ರೀತಿಯಲ್ಲಿ ತಟಸ್ಥ ನಿಲುವು ಅಂದ್ರೆ ಏನಂದ್ರೆ ಇಬ್ಬರು ಸಮಾನಾಂತರ ದೂರದಲ್ಲಿದ್ದೀರಿ, ನಾವು ಇಬ್ಬರು ಪರವಾಗಿದ್ದೀವಿ. ಆಯ್ತು, ಅಮೆರಿಕಗೂ ಬಿಸ್ನೆಸ್ ಮಾಡಿ ನಾವು ಬೇಕು, ಅಮೆರಿಕಾಗೆ ಎದ್ಕೊಂಡು ಮಾಡ್ಬೇಕಾ ನಾವು? ರಷ್ಯಾನೂ ನಮಗೆ ಬೇಕು, ವೆನಿಜುಲಾನೂ ಬೇಕು, ಇಸ್ರೇಲೂ ಬೇಕು, ಆದ್ರೆ ಇರಾನ್ ಖಂಡಿತವಾಗಿ ಬೇಕು. ಎಲ್ಲೋ ಒಂದ್ ಕಡೆ ಅಮೆರಿಕ, ಇಸ್ರೇಲು ಜೊತೆಗೆ ನೀವೇ ಮೆನ್ಷನ್ ಮಾಡಿದ ಹಾಗೆ ಸೌದಿ, ಅದರ ಜೊತೆಗೆ UAE, ಅಲ್ಲಿರ್ತಕ್ಕಂತ 1 ಕೋಟಿಗೂ ಮಿಗಿಲಾದ ಭಾರತೀಯರು, ಇವರೆಲ್ಲರ ಸುರಕ್ಷತೆ ದೃಷ್ಟಿನ ಅಥವಾ ಇರಾನ್ ಅಂತ ನೋಡಿದಾಗ ಯಾವ್ದನ್ನ ಚೂಸ್ ಮಾಡ್ಬೇಕು? ಇಲ್ಲ, ಅಮೆರಿಕ, ಇಸ್ರೇಲು, ಸೌದಿ, UAE, ಒಂದರ್ಥದಲ್ಲಿ ಇಡೀ ಮಧ್ಯಪ್ರಾಚ್ಯ ಜೊತೆಗೆ ಅಮೆರಿಕ, ಇಸ್ರೇಲು, ಇದಿಷ್ಟ ಅಥವಾ ಇರಾನ್ ಅಂತ ನೋಡಿದಾಗ ಏನ್ ಚೂಸ್ ಮಾಡಬೇಕಾಗಿತ್ತು ಕಾಂಗ್ರೆಸ್ನವರ ಪ್ರಕಾರ? ಇಲ್ಲ, ಇರಾನ್ ನೋಡಿ, ಇರಾನ್ ಯಾರ ಮೇಲೆ ಯುದ್ಧ ಮಾಡ್ತದೆ ಅಂತ ತಿಳ್ಕೊಂಡು ನಾವು ಇರಾನ್ ಜೊತೆ ಸ್ನೇಹ ಸಂಬಂಧವನ್ನು ಉಳಿಸ್ಕೊಳ್ಳಲ್ಲ. ನಾವು ಇರಾನ್ ಯಾವ ಕಾರಣಕ್ಕಾಗಿ UAE ಮೇಲೆ, ಅರಬ್ ಕಂಟ್ರೀಸ್ ಮೇಲೆ ಅವರು ದಾಳಿ ಮಾಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವರು ಏಕಪಕ್ಷೀಯವಾಗಿ ಮುಂಚೆನೇ ತೀರ್ಮಾನ ಮಾಡ್ಕೊಂಡು ಮಾಡಿದ್ದಲ್ಲ. ಯಾವಾಗ ಅಮೆರಿಕ ತನ್ನ ನೆಲೆಗಳನ್ನು, ಇವರೆಲ್ಲ ನೆಲೆಗಳನ್ನು ಉಪಯೋಗಿಸ್ಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರು, ಅವರ ನೆಲೆಗಳನ್ನು ಧ್ವಂಸ ಮಾಡಲಿಕ್ಕೆ, ಕೇವಲ ಅಮೆರಿಕದ ನೆಲೆಗಳನ್ನು, ಸೈನ್ಯ ನೆಲೆಗಳನ್ನು ಧ್ವಂಸ ಮಾಡಲಿಕ್ಕೆ ಅವರು ಹೋರಾಟ ಹೊಡೆದಿದ್ದಾರೆ ಹೊರತು ಅವ್ರು ಯಾವಾಗಲೂ ಹ್ಯಾಬಿಚುಯಲ್ ಆಗಿ ಬಂದು ಇರಾಕ್ಗಾಗ್ಲಿ ಅಥವಾ ಸೌದಿಗಾಗ್ಲಿ ಅಥವಾ ಬಹ್ರೇನ್ಗಾಗ್ಲಿ ಅವ್ರು ಹೊಡೆದವರಲ್ಲ ಅವರು. ಆಯ್ತಾ? ಸೊ ಆಗಿರ್ಬೇಕಾದ್ರೆ ನಮ್ಮ ಭಾರತದ ನೀತಿ ಏನಿದೆ, ನೀನು ಯಾರ ಪರವಾಗಿದ್ಯಾ, ಯಾರು ನೀನು ವಿರುದ್ಧವಾಗಿದ್ಯಾ ಅಂತ ಬೇರೆ ದೇಶಗಳು ನೋಡ್ಕೊಂಡು ನಾವು ಮಾಡೋದಿಲ್ಲ. ನಮಗೆ ಪಾಕಿಸ್ತಾನದೊಂದಿಗೆ ಮಾತ್ರ ನಮ್ಮ ಹತ್ರ ಜಗಳ ಇರ್ತಕ್ಕಂಥದ್ದು. ಯಾಕಂದ್ರೆ ಅವ್ರು ಭಯೋತ್ಪಾದನೆಯನ್ನು ಕಳಿಸ್ತಾರೆ ಕಾಶ್ಮೀರಕ್ಕೆ ಅಂತ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ರಾಷ್ಟ್ರಗಳು ನಮಗೆ ಸಮಾನಂತ ದೂರದಲ್ಲಿದ್ದಾವೆ. ನಾವು ಅದನ್ನು ಕಾಪಾಡ್ಕೋಬೇಕು. ತಟಸ್ಥ ನೀತಿ ಅಂದ್ರೇನು, ನೀನು ಒಂದು ಪರವಾಗಿ ನಾನು ಇದ್ದೀನಿ ತೋರಿಸ್ಕೊಳ್ಳೋದು, ಇನ್ನೊಂದನ್ನು ವಿರೋಧವಾಗಿ ತೋರಿಸ್ಕೊಳ್ಳೋದು ತಪ್ಪಾಗುತ್ತೆ. ಈ ನೀತಿನಲ್ಲಿ ಕೇಂದ್ರ ಸರ್ಕಾರ ಎಡವಿದೆ. ಇವತ್ತು ಕೇಂದ್ರ ಸರ್ಕಾರ ಎಡವಿದೆ. ಅದು ದಾಳಿ, ಅಮೆರಿಕದ ದಾಳಿಯನ್ನ ಅವರು ಕಂಡಮ್ ಮಾಡಿದ್ರೆ, ಅಮೆರಿಕ ಇಸ್ರೇಲ್ ದಾಳಿಯನ್ನು ಕಂಡಮ್ ಮಾಡಿದ್ರೆ ಅದು ತಟಸ್ಥ ನೀತಿಯಿಂದ ಬರುತ್ತೆ. ಅದರ್ವೈಸ್ ತಟಸ್ಥ ನೀತಿ ಇರಬೇಕು. ಆದ್ರೆ ನಾವು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ಕಂಡಮ್ ಮಾಡಬೇಕು, ಇನ್ನೊಂದು ದೇಶನ ನಾವು ಕಂಡು ನೋಡಿ. ಈ ವಿಚಾರಗಳನ್ನ ನೀವು ದಯವಿಟ್ಟು ಸಹ ನಾನು ಎಲ್ಲಾ ವೀಕ್ಷಕರಿಗೂ ತಮ್ಮ ಮಾಧ್ಯಮದ ಮೂಲಕ ತಮ್ಮೆಲ್ಲಾ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ. ಗಲ್ಫ್ ವಾರ್ ಆಯಿತು 1991 ಅಲ್ಲಿ. ಆಗ ಯಾವ ರೀತಿ ಸಹಕಾರನ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಕೊಟ್ಟಿತ್ತು ಅಂತಕ್ಕಂಥದನ್ನ ತಾವೆಲ್ಲರೂ ಗೂಗಲ್ ಮಾಡ್ಕೊಳ್ಳಿ. ಕಾಂಗ್ರೆಸ್ನ ನಾಯಕರುಗಳು ದಯವಿಟ್ಟು ಕಳಿಸಿ, ರಾಹುಲ್ ಗಾಂಧಿಗೆ ದಯವಿಟ್ಟು ಕಳಿಸಿ, ಆಮೇಲೆ ಬೃಂದಾ ಕಾರಜೋಳಗೆ ದಯವಿಟ್ಟು ಕಳಿಸಿ, ಸಿದ್ದರಾಮಯ್ಯನವರಿಗೆ ದಯವಿಟ್ಟು ಟ್ಯಾಗ್ ಮಾಡಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಎಲ್ಲದಕ್ಕಿಂತ ಮುಖ್ಯ ಮುಖ್ಯಮಂತ್ರಿ. ವಿಚಾರಗಳ ಮಂಥನ ಆಗ್ಲಿ, ಅವರ ಸಮಯದಲ್ಲಿ ಅವ್ರವ್ರು ಮಾತನಾಡ್ಲಿಕ್ಕೆ ಅವಾಗ್ಲಿಂದ ಅವಕಾಶ ಮಾಡ್ಕೊಟ್ಟಿದ್ದೀರಿ. ಇನ್ನು ಮುಂದೆ ಕೂಡ ಹಾಗೆ ಅವಕಾಶ ಮಾಡ್ಕೊಡಿ. ಗಿರೀಶ್ ಸರ್,
ಇರಾನ್ ಆಶ್ಚರ್ಯ ಏನಾಗ್ತಿದೆ ಅಂದ್ರೆ ಅಮೆರಿಕವೇ ಹೇಳ್ಕೊಂಡಿರೋ ರೀತಿಯಲ್ಲಿ, ಇಸ್ರೇಲೇ ಹೇಳ್ಕೊಂಡಿರೋ ರೀತಿಯಲ್ಲಿ ಲಾಂಚ್ ಪ್ಯಾಡ್ಗಳನ್ನ ಧ್ವಂಸ ಮಾಡಲಾಗಿದೆ ಇರಾನ್ನದು, ಸುಪ್ರೀಂ ಮಿಲಿಟರಿ ಲೀಡರ್ಗಳನ್ನ ಹೊಡೆದುರುಳಿಸಲಾಗಿದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಇರಾನ್ ಮಾಡ್ತಾ ಇರೋದು ಪ್ರಿಸೈಸ್ ಅಟ್ಯಾಕ್. ಹಾಗಾದ್ರೆ ಇರಾನ್ಗೆ ಬೆಂಬಲ ಬಲವಾಗಿ ನಿಂತಿರೋದೇನು? ಮೇಲ್ನೋಟಕ್ಕೆ ನಮಗೆ ಹೆಂಗೆ ಕಾಣ್ತಾ ಇದೆ, 16+ ಕಂಟ್ರೀಸ್ ವರ್ಸಸ್ ಇರಾನ್ ಒಂದೇ ಏಕಾಂಗಿ ಹೋರಾಟ. ಬಟ್ ಸ್ಟಿಲ್ ಇರಾನ್ ಮಂಡಿಯೋರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಬಲ ಹೆಂಗೆ ಸಿಗ್ತಿದೆ ಅಂತ? ಇರಾನ್ ಏನಾಯಿತು, ದೇ ಆರ್ ಸಪ್ಲೈಯಿಂಗ್ ಅರೌಂಡ್ 90% ಆಫ್ ದರ್ ಆಯಿಲ್ ಟು ಚೈನಾ. ಸೊ ಲಾಟ್ ಆಫ್ ಟೆಕ್ನಾಲಜಿ ಗಾಟ್ ಟ್ರಾನ್ಸ್ಫರ್ಡ್ ಫ್ರಮ್ ಚೈನಾಯಿಂದ. ಸುಮಾರು ಟೆಕ್ನಾಲಜಿ ಅಂತ ಹೇಳೋಕ್ಕಿಂತ ದೇ ವಾಟ್ ಎವರ್ ದ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಸಮ್ ಪಾರ್ಟ್ಸ್ ಗಾಟ್ ಟ್ರಾನ್ಸ್ಫರ್ಡ್ ಫ್ರಮ್ ಚೈನಾ. ರಷ್ಯಾನು ತುಂಬ ಹೆಲ್ಪ್ ಮಾಡ್ತು. S-300 ಮತ್ತು ಚೈನೀಸ್ ವರ್ಷನ್ HQ-9B ಇದೆಲ್ಲ ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಪ್ಲಸ್ ದೇ ಆರ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್. ಯಾಕಂದರೆ ಡ್ರೋನ್ ಎಲ್ಲ ಇನ್ಫ್ಯಾಕ್ಟ್ ಆ ಲೈನ್ನೇ ಅವರು ಎಸ್ಟಾಬ್ಲಿಷ್ ಮಾಡಿಕೊಟ್ಟಿದ್ದಾರೆ ರಷ್ಯನ್ಸ್ಗೆ. ಇರಾನಿಯನ್ಸ್ ಆರ್ ವೆರಿ ಕ್ಲೆವರ್ ಪೀಪಲ್, ದೇ ಆರ್ ನಾಟ್ ಇದು. ಆ್ಯಂಡ್ ಇರಾನ್ ಈಸ್ ನಾಟ್ ಎ ಸ್ಮಾಲ್ ಕಂಟ್ರಿ. ಇದು 50% ಇಂಡಿಯಾ ಅಷ್ಟಿದೆ. ಹತ್ತತ್ರ 1.6 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಷ್ಟು ದೊಡ್ಡದು ಇರಾನ್. ಸೊ ಆಲ್ಸೋ ದೇರ್ ಇದು ಲ್ಯಾಂಡ್ ಟೆರೇನ್ ಈಸ್ ಹೆಲ್ಪಿಂಗ್ ದೆಮ್. ಮೌಂಟನ್ಸು, ಇಟ್ ಈಸ್ ನಾಟ್ ಅ ವೆರಿ ಫ್ಲಾಟ್ ಟೆರೇನ್. ನೀವು ನೋಡಿ, ಆಫ್ಘಾನಿಸ್ತಾನದಲ್ಲಿ ಅಮೇರಿಕನ್ಸ್ ಇನ್ 20 years ಕುಡ್ ನಾಟ್ ವಿನ್ ಎ ವಾರ್ ದೇರ್. ಬಿಕಾಸ್ ವೈ? ದೇ ವರ್ ಯೂಸಿಂಗ್ ದ ಟೆರೇನ್ಸ್ ಆಸ್ ದಿ ಮೇನ್ ಅಡ್ವಾಂಟೇಜ್. ಆ್ಯಂಡ್ ಗೊರಿಲ್ಲಾ ವಾರ್ಫೇರ್, ದೇ ವರ್ ವೆರಿ ಗುಡ್ ಇನ್ ಗೊರಿಲ್ಲಾ ವಾರ್ಫೇರ್. ನಾವೀಗ ಅಮೇರಿಕಾಗೆ ಭಯ ಇದೆ ಒಳಗೋಗೋಕ್ಕೆ. ಸೊ ದೇ ಆರ್ ಏನು ಮಾಡ್ತಿದ್ದಾರೆ, ಕರ್ಡ್ಸ್ನ ಎಬ್ಬರಿಸ್ತಾ ಇದ್ದಾರೆ. ನಾವು ನಿಮಗೆಲ್ಲ ಮಿಸೈಲ್ಸ್ ಕೊಡ್ತೀವಿ, ನೀವು ಒಳಗೋಗಿ. ದೇ ಆರ್ ನಾಟ್ ರೆಡಿ ಟು ಪುಟ್ ಬೂಟ್ಸ್ ಇನ್ಸೈಡ್ ಇರಾನ್ ಬಿಕಾಸ್ ದ ಟೆರೇನ್ ಇಟ್ ಸೆಲ್ಫ್ ಇಸ್ ನಾಟ್ ವೆರಿ ಫೆಮಿಲಿಯರ್ ಟು ದೆಮ್. ಸೊ ಈ ಟೆರೇನ್ ಅಡ್ವಾಂಟೇಜು ಎಲ್ಲೆಲ್ಲಿ ಸ್ಟಿಲ್ ದಿ ಲಾಂಚರ್ಸ್ ಪ್ಯಾಡ್ ಎಲ್ಲಿ ಮೌಂಟನ್ ಕೆಳಗಿಟ್ಟಿದ್ದಾರೋ, ಕೆಳಗಿಟ್ಟಿದ್ದಾರೋ, ದೇ ಆರ್ ಅನ್ಏಬಲ್ ಟು ಐಡೆಂಟಿಫೈ ಸೋ ಈಸಿಲಿ. ಸೊ ಐಡೆಂಟಿಫೈ ಮಾಡಿರೋ ಅಷ್ಟಂತೂ ಹೊಡೆದಿದ್ದಾರೆ. 1,000 ಟಾರ್ಗೆಟ್ ಅಷ್ಟು ಮಾಡಿದ್ದೀವಿ, ಇನ್ನೂ 1,500 ಟಾರ್ಗೆಟ್ ಅಷ್ಟಿದೆ ಅಂತಾರೆ. ಸೊ ದೇ ಆರ್ ಫೇಲಿಂಗ್ ಮೀನ್ಸ್ ಇಟ್ ಈಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಫಾರ್ ದೆಮ್. ಆ ಒಂದು ಇದು ಸಿಗ್ತಾ ಇಲ್ಲ ಅವ್ರಿಗೆ, ಎಲ್ಲೆಲ್ಲಿಂದ ಲಾಂಚ್ ಆಗ್ತಾ ಇದೆ. ಆಮೇಲೆ ಡ್ರೋನ್ಸ್, ದೇ ವೆರಿ ಮಚ್ ಅಡ್ವಾಂಟೇಜ್ ಇಸ್ ದಿ ಡ್ರೋನ್ಸ್. ದೇ ಹ್ಯಾವ್ ಗಾಟ್ 10 ವೇರಿಯಂಟ್ಸ್ ಆಫ್ ಡ್ರೋನ್ಸ್. ಸೊ ದೀಸ್ ಡ್ರೋನ್ಸ್, ದೀಸ್ ಕ್ಯಾನ್, ನೀವು ಹೇಳ್ದಂಗೆ $20,000 $30,000 ಮಾಡ್ತಾ ಇದ್ದಾರೆ ಆ ಡ್ರೋನ್ನ. ಆ ಡ್ರೋನ್ ಅಡ್ವಾಂಟೇಜು ಅವರು ದೇ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಮಿಲಿಯನ್ಸ್. ನಮ್ಮಲ್ಲಿ ನಾವೇ ಆರ್ಮಿಲಿ ನೋಡಿದ್ರೆ 10 ಡ್ರೋನು 5 ಡ್ರೋನು 25 ಡ್ರೋನ್ ಇಟ್ಕೊಂಡು ಕೂತಿದ್ದೀವಿ. ಬಟ್ ಅಲ್ಲಿ ದೇ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಮಿಲಿಯನ್ಸ್. ದೇ ಆರ್ ಯೂಸಿಂಗ್ ದ ಡ್ರೋನ್ಸ್ ಟೆಕ್ನಾಲಜಿ. ಸೊ ದಿಸ್ ಈಸ್ ವೇರ್ ಆ ಡ್ರೋನ್ಸ್ ಏನಾಗುತ್ತೆ, 1 ಡ್ರೋನ್ ಕಳಿಸಲ್ಲ, ದೇ ಸೆಂಡ್ 100 ಡ್ರೋನ್ಸ್. ಅವಾಗ ಏನಾಗುತ್ತೆ ಅಂದರೆ ಇವ್ರಿಗೆ ಒಂದು ಕಡೆ ಜಾಮಿಂಗ್ ಎಫೆಕ್ಟು ಮಾಡುತ್ತೆ, ಇನ್ನೊಂದು ಕಡೆ ಆ ಇಂಟರ್ಸೆಪ್ಟರ್ ಎಷ್ಟು ಡ್ರೋನ್ಸ್ ಅಂತ ಹೊಡೆಯುತ್ತೆ. 100ರಲ್ಲಿ ಒಂದು 50 ಹೊಡೆದ್ರೂ ಇನ್ನು 30-40 ಬಿದ್ರೂ ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ. ದೇ ವಾಂಟ್ ಸೆಂಡ್ 1 or 2 ಡ್ರೋನ್ಸ್, ಸ್ವಾಮ್ ಆಫ್ ಡ್ರೋನ್ಸ್, ಅಂದರೆ ಸ್ಯಾಚುರೇಟ್ ಮಾಡಿಬಿಡ್ತಾರೆ ಡ್ರೋನ್ಸಲ್ಲಿ. ಸೊ ದಿಸ್ ಈಸ್ ದಿ ಅಡ್ವಾಂಟೇಜ್ ದೇ ಆರ್ ಮೇಕಿಂಗ್ ಯೂಸ್ ಆಫ್ ಇಟ್. ಈವನ್ ಮಿಸೈಲ್ಸ್ ಆಗಲಿ ಒಂದು ಹಾಕಲ್ಲ ಅವರು, 25-50 ಆ ಥರ ಹೊಡಿತಾ ಇದ್ದಾರೆ. ಸೊ ಹೌ ಮೆನಿ ಇಂಟರ್ಸೆಪ್ಟರ್ಸ್ ಕ್ಯಾನ್ ಇದು ನೀವು ಸ್ಯಾಚುರೇಟ್ ಮಾಡಿದಾಗ. ಇನ್ ನೌ ದೇ ಆರ್ ಆಲ್ಸೋ ಗೋಯಿಂಗ್ ಫಾರ್ ಎ ಸೈಬರ್ ಅಟ್ಯಾಕ್. ಸೈಬರ್ ಅಟ್ಯಾಕ್ ಅಂದರೆ ನಿಮ್ಗೊಂದು ಬ್ಯಾಂಕ್, ನಿಮ್ದೇನೋ ಒಂದು ಅಕೌಂಟ್ ಇರುತ್ತೆ, ಬ್ಯಾಂಕ್ HDFC, ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಅಲ್ಲಿ ಏನು ಮಾಡೋದು, 100 ಒಂದು ಫ್ಲಡ್ ಆಫ್ ಮೆಸೇಜಸ್ ಕಳಿಸೋದು, ರಾಂಗ್ ಮೆಸೇಜಸ್. ನೀವು ಒಂದು ಟ್ರಾಫಿಕ್ ಜಾಮ್ ಆದಾಗ ಏನಾಗುತ್ತೆ, ಮೂವ್ಮೆಂಟೇ ಆಗಲ್ಲ. ಸೊ ಅಲ್ಲಿಂದ ಏನಾಗುತ್ತೆ, ಇಂಟರ್ನೆಟ್ ಜಾಮಿಂಗ್ ಆಗುತ್ತೆ ಅವ್ರಿಗೆ. ಸೊ ಎವ್ರಿಥಿಂಗ್ ಫಾಲ್ಸ್ ಮೆಸೇಜಸ್ ಬರುತ್ತೆ ಬ್ಯಾಂಕ್ಸ್ಗಳಿಂದ, ಇದರಿಂದ. ಸೊ ದೇ ಆರ್ ಡೂಯಿಂಗ್ ದಟ್ ಟೆಕ್ನಾಲಜಿ ಆಲ್ಸೋ. ಸೊ ದ ವೇರಿಯಸ್ ಮೆಥಡ್ಸ್ ದೇ ಆರ್ ಯೂಸಿಂಗ್. ಸೊ ಟ್ರಂಪ್ ಏನಾಗ್ತಿದೆ ಅಂದರೆ, ಇದೆಲ್ಲ ಸಾರ್ ಹೇಳ್ದ